ಅವನ ಜೊತೆ ಮಾತಾಡೋದಂತೆ. ನನ್ನ ಹತ್ರ ಮಾತ್ರ ಅವನನ್ನ ಮರ್ತಿದ್ದೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ತಿದ್ರು, ಆದರೆ ಮನಸ್ಫೂರ್ತಿ ಅವನೇ ತುಂಬಿರ್ತಿದ್ದ. ಈ ವೀಕ್ನೆಸ್ನ ಇಟ್ಕೊಂಡು ಅವನ ಸಿಂಪತಿ ಗಿಟ್ಟಿಸ್ಕೊಂಡು ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾನೆ. ಏನೋ ಮಾಡೋದಿಲ್ಲ ಅಲ್ಲ, ಅಪ್ಪ ಅಮ್ಮ ಬರೋ ತನಕ ಈ ಮನೆ ಬಿಟ್ಟು ಹೋಗಲ್ಲ ಅಂತಿದ್ದಾನೆ. ಏಯ್, ನಾಯಿ ಬೊಗಳ್ತು ಅಂತ ನಾವು ಬಾಲ ಮುದ್ರಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾನ? ನೀನು ಸಿಂಚನ ಮೊದಲು ಮನೆಯಿಂದ ಆಚೆ ಹೋಗೋದನ್ನ ತಡಿ, ಆಮೇಲೆ ಇವನನ್ನ ಮನೆಯಿಂದ ಹೇಗೆ ಕಳಿಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಅಯ್ಯೋ, ಅವಳು ಒಪ್ತಾ ಇಲ್ಲ ಕಣ. ಏನಾದ್ರು ಮಾತಾಡಕ್ಕೆ ಹೋದ್ರೆ ಊರಂತ ಕೋಪ ಮಾಡ್ಕೋತಾಳೆ. ಏನ ನೀನು ಲವ್ ಮಾಡಿ ಮದುವೆ ಆಗಿರೋದಲ್ವಾ, ನಿನಗೆ ಗೊತ್ತಿರ್ಬೇಕು ಹೇಗೆ ಸಮಾಧಾನ ಮಾಡೋದು ಅಂತ. ನೋಡ, ಅವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ 4ನೇ ಕಣ್ಣೀರು ಹಾಕು, ನಾಟಕ ಮಾಡು, ಏನೂ ತೊಂದರೆ ಆಗಲ್ಲ. ಹೇಗಾದರೂ ಮಾಡಿ ಸಿಂಚನ ಮನೆಯಿಂದ ಹೊರಗೆ ಹೋಗೋದನ್ನು ತಡಿಬೇಕು. ಇಲ್ಲ ಅಂದರೆ ನಾವೇ ಮನೆಯಿಂದ ಆಚೆ ಹೋಗೋ ಪ್ರಮೇಯ ಬರುತ್ತೆ. ಇನ್ನೊಂದು ಹೇಗಾದರೂ ಮಾಡಿ ಮನೆಯಿಂದ ಆಚೆಗೆ ಹಾಕಬೇಕು. ಗೊತ್ತಾಯ್ತಾ? ಮಾತಾಡು ಸಿಂಚನ ಹತ್ರ. ಹಾಗೆ ಮಾಡ್ತೀನಿ. ಬರ್ತೀನಿ. ಹೋಗುವ. ಸಿದ್ದು, ಹೆಂಗ್ಲ ಇದೆಯೇ? ನಾನು ಹೇಳಿದ್ನೆಲ್ಲ ಮನ್ಸಿಗೆ ಹಾಕೊಂಡು ಹೊಸ ಆರಾಮಾಗಿದೆಯೋ ಇಲ್ಲ ಇನ್ನೂ ತಲೆವಳಿಗೆ ಹಾಕೊಂಡು ಕೊರಗ್ತಾ ಇದೆಯೋ? ಇಲ್ಲ ಕಣಣ್ಣ, ನಾನೀಗ ಆರಾಮಾಗಿ ಅವನೇ. ನಾನೇನು ಬೇಕು ಅಂತ ಮಾಡಲಿಲ್ಲ ಅಲ್ವಾ? ನೀನು ಅಪ್ಪಾಜಿ ಹೇಳ್ದಂಗೆ ನಾನು ತಪ್ಪು ಮಾಡೋನಿ ಅನ್ನೋ ಮನಸ್ಸಿಂದ ಹೊರಗೆ ಬರ್ತಾವನಿ ಕಣಣ್ಣ. ಒಳ್ಳೇದು. ಹ್ಞೂ ಕಣಣ್ಣ, ಹೆಂಗೋ ನಾನು ಮೇಡಮ್ ಅವರು ಇದನ್ನೆಲ್ಲ ಮರ್ತ್ಕೊಂಡು ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೋತಾವನಿ ಕಣಣ್ಣ. ಹೂಕಲ್ಲ, ಇಬ್ರು ಚಂದಾಗಿರಿ. ಅಣ್ಣ, ಏನಾಯ್ತಣ್ಣ? ಒಂಥರ ಇದೆಯಾ? ಏನಾಯ್ತು? ನಿಂಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಲ. ಅಂಥದ್ದು ಏನಾಯ್ತಣ್ಣ? ಹೇಳಣ್ಣ. ಎಲ್ಲ ಮುಗೀತು ಅಂದ್ಕೊಟ್ರೆ ಯಾವುದೋ ಹೊಸ ತಲೆನೋವು ಶುರು ಆಗೋದಕ್ಕಲ್ಲ. ಈಗ ಅಂಥ ತಲೆನೋವು ಏನಾಯ್ತಣ್ಣ? ನೆನ್ನೆ ಅಪ್ಪಯ್ಯನ ಜೊತೆಗೆ ಮಾತಾಡ್ತಿದ್ವಲ್ಲ, ಅದಕ್ಕೂ ಮೊದಲು ನಾನು ನೀಲು ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಅಪ್ಪಯ್ಯ ಕೂಗಿದ್ರು ಅಂತ ಫೋನು ಕಟ್ ಮಾಡಿದೆ, ಹಂಗೆ ಜೇಬಲ್ಲಿ ಮಡಿಕ ಬಂದ್ಬಿಟ್ಟಿವ್ನಿ. ನಾವು ಮಾತಾಡಿದ್ದೆಲ್ಲ ನೀಲು ಕೇಳಿಸ್ಕೊಂಬಿಟ್ಲು ಏನೋ ಅಂತ ಗಾಬರಿ ಆಯ್ತದಕ್ಕಲ್ಲ. ಏನಣ್ಣ ಹೇಳ್ತಿದ್ಯಾ? ಮುಕ್ಕಲ, ಅವಳಿಗೆ ಗೊತ್ತಾಗಿ ಅವಳಿಂದ ಒಬ್ರಿಗೆ ಇನ್ನೊಬ್ರಿಗೆ ಒಬ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ ಆಯ್ತದಕ್ಕಲ್ಲ. ಅಯ್ಯಯ್ಯೋ, ಇದೆಲ್ಲ ಅತ್ತಿಗೆಗೂ ಗೊತ್ತಾಗೋಯ್ತಾ? ಈಗೇನಪ್ಪ ಮಾಡೋದು? ಈಗೇನಣ್ಣ ಮಾಡೋದು? ಏನು ಮಾಡ್ಬೇಕು ನನಗೂ ಗೊತ್ತಾಯ್ತಲ್ಲ ಕಲ. ಇರಿಟೇಟ್ ಮಾಡಬೇಡ, ನಾನು ಹೋಗ್ಬೇಕು ಬಿಡು. ಇಲ್ಲ, ನೀನ್ ಎಲ್ಲಿ ಹೋಗಕ್ ಬಿಡಲ್ಲ ನಾನು, ಪ್ಲೀಸ್. ಹರಿ ಪ್ಲೀಸ್ ಬಿಡು, ಪ್ಲೀಸ್ ಪ್ಲೀಸ್ ಹರಿ. ಅರ್ಥ ಆಗ್ತಿಲ್ವಾ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇನ್ನೆಲ್ಲಿ ಇರಕ್ಕಾಗತ್ತಾ? ಬೇಬಿ ಪ್ಲೀಸ್, ನನಗೋಸ್ಕರ ಆದ್ರೂ ಇಲ್ಲಿರ್ಲೇಬೇಕು. ನನ್ಗೆ ಗೊತ್ತು, ನಾನು ತುಂಬಾ ಸಲ ತಪ್ಪು ಮಾಡಿ ನಿನ್ನ ಈ ಮನೆಯಿಂದ ಹೊರಗೆ ಹೋಗೋ ಥರ ಮಾಡಿದ್ದೀನಿ ಅಂತ. ಆದ್ರೆ ಈ ಸಲ ಆ ತಪ್ಪು ಮಾಡಲ್ಲ. ನಮ್ಮ ಪ್ರೀತಿ ಮೇಲೆ ಆಣೆಗೂ ನಿಜ. ಪ್ಲೀಸ್ ಹರಿ, ತರ ಪ್ರೀತಿಯಿಂದ ಮಾತಾಡಿ ನನ್ನ ಕಟ್ಟಾಕ್ಬೋದು ಅಂತ ಅನ್ಕೊಂಡಿದ್ಯಾ? ಇವತ್ತು ನನ್ನ ಪ್ರೀತಿಗೆ ಏಟಾಗಿದೆ. ನನ್ಗೆ ಎಷ್ಟು ನೋವಾಗ್ಬೇಕು ಹೇಳು? ನಾನು ನಿನ್ ಮೇಲೆ ಕೋಪ ಮಾಡ್ಕೋಬಹುದು, ಆದ್ರೆ ನಿನ್ನ ಸಾಯೋಷ್ಟು ಪ್ರೀತಿ ಮಾಡ್ತೀನಿ. ಯಾವ ನಿನ್ ಮೇಲೆ ಕೈ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ? ಆಗತ್ತಾ? ಈ ಮನೆ ಬಿಟ್ಟು ಹೊರಟ್ಬಿಟ್ರೆ ನಾನು ಹೇಗೆ ಬದುಕಿರ್ಲಿ ಹೇಳು?
ನೋಡು, ಈ ಜೀವ ಜೀವಿಸ್ತಾ ಇರೋದೆ ನಿನಗೋಸ್ಕರ, ನನ್ನ ಪ್ರೀತಿಲಿ ಬದುಕಿರೋದಕ್ಕೋಸ್ಕರ. ನೀನು ದೂರ ಆದರೆ ನಾನು ಹೇಗೆ ನೆಮ್ಮದಿಯಾಗಿರಲಿ? ನೀನು ಮನೆಯಿಂದ ಹೊರಗೆ ಕಾಲಿಡ್ತಿದ್ದಾಗೆ ನಾನು ಜೀವಂತವಾಗಿರಲ್ಲ. ಥು, ಬಿಡ್ತು ಅನ್ನೋ, ಏನೇನೋ ಮಾತಾಡಬೇಡ. ಇಷ್ಟೆಲ್ಲ ಅವಮಾನ ಆಯ್ತು ಅನ್ನೋ ಬೇಜಾರಿಗೆ ನಾನು ನಿರ್ಧಾರ ತಗೊಂಡೆ. ನಿನ್ನ ಬಿಟ್ಟು ಹೊಟ್ಟೋಗ್ತೀನ ನಾನು. ನೋಡು ಬೇಬಿ, ನನಗಾಗಿರೋ ಈ ಅವಮಾನಕ್ಕೆ ತಕ್ಕ ಪ್ರತೀಕಾರ ತಗೋತೀನಿ. ಅವನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ. 2 ದಿನ, 2 days, 2 ದಿನ ನನ್ನ ಟೈಮ್ ಕೊಡು. ಆಮೇಲೆ ನಿನ್ಗೆ ಅದು ಯಾರು ತೊಂದರೆ ಕೊಡ್ತಾರೋ ನಾನು ನೋಡ್ತೀನಿ. ಅದಷ್ಟು ಈಸಿ ಅಲ್ಲ ಬೇಬಿ. ಅವನೆಷ್ಟು ದುರಹಂಕಾರದಿಂದ ಮಾತಾಡ್ದ ಅಂತ ನೋಡ್ದೆ ಅಲ್ವಾ ನೀನು? ಅತ್ತೆ ಮಾವ ಬರೋವರೆಗೂ ಅವ್ನ ಮನೆ ಬಿಟ್ಟು ಹೋಗಲ್ವಂತೆ. ಅದ್ ಹೆಂಗ್ ಕಳಿಸ್ಬಿಡ್ತೀಯಾ? ನೋಡು ಬೇಬಿ, ನಾನು ಈ ಮನೆ ಮಗ. ಅವನನ್ನು ಈ ಮನೆಯಿಂದ ಹೊರಗೆ ಹಾಕೋ ಎಲ್ಲ ರೈಟ್ಸು ನನಗಿದೆ. ಅವ್ನು ಹೋಗಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಅವ್ನು ನನ್ನ ಹೊಡೆದ ತಕ್ಷಣ ನಾನು ಹೆದರ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ನಾನು ಸುಮ್ಮನೆ ಇರೋ ಮಗನೇ ಅಲ್ಲ. ಈ ಏಟಿಗೆ ಎದುರೇಟ್ ಕೊಡದೇ ಇದ್ರೆ ನನ್ನ ಹೆಸರು ಹರೀಶಾನೇ ಅಲ್ಲ. ಸರಿ, ನೀನು ಅವನ್ನ ಮನೆಯಿಂದ ಕಳಿಸು. ಆಮೇಲೆ ನನ್ಗೆ ಹೇಳು, ನಾನು ಆಮೇಲೆ ವಾಪಸ್ ಬರ್ತೇನೆ. ನನಗೆ ಹೋಗ್ತಾ ಇದ್ದೀನಿ. ಬೇಬಿ, ಏನ್ ಬೇಬಿ ನೀನು ಇಷ್ಟೆಲ್ಲ ಹೇಳಿದ್ರು ಮನೆ ಬಿಟ್ಟು ಹೋಗೋ ಮಾತಾಡ್ತಿರ್ತಿಯಲ್ಲ?